ಸ್ನೇಹಿತರೆ, ನೀವು ದಿನವೆಲ್ಲ ತುಂಬಾ ಟಯರ್ಡ್ ಫೀಲಿಂಗು, ಸ್ಟ್ರೆಸ್ ಫೀಲಿಂಗ್ ಅಲ್ಲಿ ಇದ್ದೀರಾ? ನೀವು ಎಷ್ಟೇ ಚೆನ್ನಾಗಿರೋ ಆಹಾರ ತಿಂದ್ರು ಅಥವಾ ಚೆನ್ನಾಗಿ ನಿದ್ದೆ ಮಾಡಿದ್ರು ಕೂಡ ನಿಮ್ಗೆ ಲೋ ಎನರ್ಜಿ ಫೀಲ್ ಆಗ್ತಿದ್ಯಾ? ಹಾಗಿದ್ರೆ ಅದರ ಸೀಕ್ರೆಟ್ ಏನು ಅಂದ್ರೆ, ಅಲ್ಟಿಮೇಟ್ ಎನರ್ಜಿ ಬಂದ್ಬಿಟ್ಟು ಫುಡ್ ಅಥವಾ ನಿದ್ದೆಯಲ್ಲಿ ಇರೋದಿಲ್ಲ. ಆ ಅಲ್ಟಿಮೇಟ್ ಎನರ್ಜಿ ಅನ್ನೋದು ಕಾಸ್ಮಿಕ್ ಎನರ್ಜಿಯಲ್ಲಿ ಇರುತ್ತೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಹೆಚ್ಚು ಪ್ರಮಾಣವಾದ ಕಾಸ್ಮಿಕ್ ಎನರ್ಜಿಯನ್ನ ಯಾವ ರೀತಿ ನಾವು ಜಾಸ್ತಿ ತಗೊಳ್ಬೇಕು ಅನ್ನೋದನ್ನ 5 ಪವರ್ಫುಲ್ ಟೆಕ್ನಿಕ್ಸ್ ಮುಖಾಂತರ ನಾನು ರಿವೀಲ್ ಮಾಡ್ತಿದ್ದೀನಿ. ಈ ಕಾಸ್ಮಿಕ್ ಎನರ್ಜಿ ನಿಮ್ಮ ಮೈಂಡ್, ಬಾಡಿ ಹಾಗೂ ಸೋಲ್ಗೆ ಸೂಪರ್ ಚಾರ್ಜ್ ರೀತಿ ಕೆಲಸ ಮಾಡುತ್ತೆ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಾಟ್ ಈಸ್ ಕಾಸ್ಮಿಕ್ ಎನರ್ಜಿ? ಸ್ನೇಹಿತರೆ, ಕಾಸ್ಮಿಕ್ ಎನರ್ಜಿ ಅಂದ್ರೆ ಲೈಫ್ ಫೋರ್ಸ್ ಇದ್ದಂಗೆ. ಅದು ಯೂನಿವರ್ಸ್ ಅಲ್ಲಿ ತುಂಬಾ ಎಲ್ಲಾ ಕಡೆನೂ ಫಿಲ್ ಆಗಿ ಇರುತ್ತೆ. ಇಡೀ ಪ್ರಪಂಚದಲ್ಲಿ ಅದು ಕಾಸ್ಮಿಕ್ ಎನರ್ಜಿ ಅನ್ನೋದು ತುಂಬಿಕೊಂಡಿರುತ್ತೆ. ಈ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹ ಹಾಗೂ ನಮ್ಮ ಮೈಂಡ್ಗೆ, ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಇದು ಫ್ಯೂಲ್ ರೀತಿ ಕೆಲಸ ಮಾಡುತ್ತೆ. ಮೆಡಿಟೇಷನ್ ಮಾಡೋರು ಹಾಗೂ ಯೋಗಿಗಳೆಲ್ಲ ಡೈರೆಕ್ಟ್ ನೇಚರ್ ಕಡೆಯಿಂದನೇ ಈ ಕಾಸ್ಮಿಕ್ ಎನರ್ಜಿಯನ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಹೆಚ್ಚು ಪ್ರಮಾಣದ ಕಾಸ್ಮಿಕ್ ಎನರ್ಜಿ ಇದ್ದಂಗೆಲ್ಲ ಅದು ನಮ್ಮ ಉತ್ತಮವಾದ ಆರೋಗ್ಯ ಹಾಗೂ ಫೋಕಸ್ ಮಾಡೋದಕ್ಕೆ, ಡೀಪ್ ಆಗಿ ಇಂಟ್ಯೂಷನ್ ನ ಸೆಟ್ ಮಾಡ್ಕೊಳ್ಳೋದಕ್ಕೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ವರ್ಕ್ ಆಗುತ್ತೆ. ಸೊ ಇವಾಗ 5 ಮೋಸ್ಟ್ ಪವರ್ಫುಲ್ ವೇಸ್ ಟು ಅಬ್ಸರ್ವ್ ಕಾಸ್ಮಿಕ್ ಎನರ್ಜಿ, ಅದ್ರ ಬಗ್ಗೆ ನೋಡೋಣ. ಟೆಕ್ನಿಕ್ ನಂಬರ್ 1, ಮೆಡಿಟೇಟ್ ಇನ್ ಸೈಲೆನ್ಸ್. ಸ್ನೇಹಿತರೆ, ಕಾಸ್ಮಿಕ್ ಎನರ್ಜಿಯನ್ನ ತುಂಬಾ ಜಾಸ್ತಿ ಪಡ್ಕೊಳ್ಳೋದಕ್ಕೆ ಬೆಸ್ಟ್ ವೇ ಏನಂದ್ರೆ ಡೀಪ್ ಮೆಡಿಟೇಷನ್ ಅಂತ ಹೇಳ್ತೀನಿ. ಆದ್ದರಿಂದ ದಿನಾಲೂ ನೀವು ಸ್ವಲ್ಪ ಸಮಯಗಳ ಕಾಲ ಪ್ರಶಾಂತವಾದ ವಾತಾವರಣದಲ್ಲಿ ಕೂತ್ಕೊಂಡು ನಿಮ್ಮ ಕಣ್ಣುಗಳನ್ನ ಕ್ಲೋಸ್ ಮಾಡಿ ನಿಮ್ಮ ಬ್ರೀತ್ ಮೇಲೆ ನೀವು ಫೋಕಸ್ ನ ಇಡಬೇಕು. ನಾನಾ ರೀತಿಯ ಆಲೋಚನೆಗಳು ಬಂದ್ರೂ ಕೂಡ ಪುನಃ ನಿಮ್ಮ ಗಮನವನ್ನ ನಿಮ್ಮ ಬ್ರೀತ್ ಮೇಲೆನೆ ತನ್ನಿ. ಹೀಗೆ ಮಾಡ್ತಾ ಆಲೋಚನೆ ಬರೋದೆಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಫೋಕಸ್ ಅನ್ನೋದು ಬ್ರೀತ್ ಮೇಲೆ ಬರುತ್ತೆ. ಯಾವಾಗ ನಿಮ್ಮ ಮೈಂಡ್ ಅನ್ನೋದು ಸೈಲೆಂಟ್ ಆಗುತ್ತೋ ಆ ಕ್ಷಣಕ್ಕೆ ಕಾಸ್ಮಿಕ್ ಎನರ್ಜಿ ಅನ್ನೋದು ನಿಮ್ಮೊಳಗಡೆ ತುಂಬಾ ಫ್ರೀ ಆಗಿ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಪ್ರತಿದಿನ ಒಂದು 10 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡಿ. ಇನ್ನು ಪವರ್ಫುಲ್ ಟೆಕ್ನಿಕ್ ಏನಂದ್ರೆ, ಥರ್ಡ್ ಐ ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಹೈಯರ್ ಫ್ರೀಕ್ವೆನ್ಸಿಯಿಂದ ಕಾಸ್ಮಿಕ್ ಎನರ್ಜಿ ಟನ್ ಗಟ್ಲೆ ನಮ್ಮ ದೇಹದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಆದ್ರೆ ಥರ್ಡ್ ಐ ಮೆಡಿಟೇಷನ್ ಅನ್ನೋದು ಅಷ್ಟು ಈಸಿ ಅಲ್ಲ. ಅದನ್ನ ಪಬ್ಲಿಕ್ ಅಲ್ಲಿ ಈ ರೀತಿ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಆದಂತಹ ಕ್ಲಾಸಸ್ ನಡೀತಿದಾವೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ನಲ್ಲಿ ಕಾಣಿಸ್ತಿರುವ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಕ್ಲಾಸ್ ಡೀಟೇಲ್ಸ್ ನ ತಿಳ್ಕೊಂಡು ಜಾಯಿನ್ ಆಗಬಹುದು. ನೀವೇನಾದ್ರೂ ಇವಾಗ ಆಲ್ರೆಡಿ ಪ್ರತಿದಿನ ಮೆಡಿಟೇಷನ್ ಮಾಡ್ತಿದ್ರೆ ಅಥವಾ ಇನ್ಮೇಲೆ ನೀವು ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ, ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆಡಿಟೇಷನ್ ಪವರ್ ಅಂತ ನೀವು ಕಾಮೆಂಟ್ ಮಾಡಿ. ಇದು ಕೂಡ ಯೂನಿವರ್ಸಲಿ ಎನರ್ಜಿ ರಿಲೀಸ್ ಆಗಿ ನಿಮಗೆ ಮೆಡಿಟೇಷನ್ ಮಾಡೋದಕ್ಕೆ ಪ್ರೇರಣೆ ಬರುತ್ತೆ. ಟೆಕ್ನಿಕ್ ನಂಬರ್ 2, ಕನೆಕ್ಟ್ ವಿತ್ ನೇಚರ್. ಸ್ನೇಹಿತರೆ, ಗಿಡ ಮರಗಳು ಹಾಗೂ ನದಿ, ಕೆರೆ ಅಥವಾ ಗುಡ್ಡ, ಬೆಟ್ಟಗಳು ಈ ರೀತಿ ಪ್ರದೇಶಗಳಲ್ಲಿ ಪ್ಯೂರ್ ಕಾಸ್ಮಿಕ್ ಎನರ್ಜಿ ಅನ್ನೋದು ತುಂಬಾ ಉನ್ನತ ಮಟ್ಟದಲ್ಲಿ ಇರುತ್ತೆ. ಆದ್ದರಿಂದ ನೀವು ಆ ರೀತಿ ಪ್ಲೇಸಸ್ ಗೆ ಪದೇ ಹೋಗೋದಕ್ಕೆ ಶುರು ಮಾಡಿ. ಹಾಗೇನೆ ನೀವು ಬರಿಗಾಲಿನಿಂದ ಹುಲ್ಲಿನ ಮೇಲೆ ನಡೆಯೋದಾಗಿರ್ಬಹುದು ಅಥವಾ ಮರಳಿನ ಮೇಲೆ ನಡೆಯೋದಾಗಿರ್ಬಹುದು. ಈ ರೀತಿ ಮಾಡೋದ್ರಿಂದ ಕೂಡ ಅದರಲ್ಲಿರುವಂತಹ ಕಾಸ್ಮಿಕ್ ಎನರ್ಜಿ ನಿಮ್ಮ ದೇಹದಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ. ನೇಚರ್ ಜೊತೆ ಡೈಲಿ ಒಂದು 5 ರಿಂದ 10 ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡಿ. ಅದರಿಂದ ನೀವು ಫ್ರೆಶ್ ಆದ ಗಾಳಿಯನ್ನ ನೀವು ತಗೊಳ್ತೀರಾ. ಆ ಗಾಳಿಯ ಮುಖಾಂತರ ಕಾಸ್ಮಿಕ್ ಎನರ್ಜಿ ಕೂಡ ನಿಮ್ಮ ದೇಹದಲ್ಲಿ ಬರುತ್ತೆ. ಈ ಪ್ರಪಂಚ ಶಕ್ತಿ ಭೂಮಿಯ ಮಟ್ಟದಲ್ಲಿ ಯಾವಾಗ ಜಾಸ್ತಿ ಇರುತ್ತೆ ಅಂದ್ರೆ ಸನ್ರೈಸ್ ಹಾಗೂ ಸನ್ಸೆಟ್ ಅಲ್ಲಿ ಇರುತ್ತೆ. ಅಂದ್ರೆ ಸೂರ್ಯ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಹಾಗೂ ಸೂರ್ಯ ಮುಳುಗುವಂತಹ ಸಮಯದಲ್ಲಿ ಈ ಕಾಸ್ಮಿಕ್ ಎನರ್ಜಿ ಅನ್ನೋದು ಭೂಮಿಯ ಮಟ್ಟದಲ್ಲಿ ತುಂಬಾ ಹೈ ಪ್ರಮಾಣದಲ್ಲಿ ಇರುತ್ತೆ. ಆದ್ದರಿಂದ ಆ ಸಮಯದಲ್ಲಿ ನೀವು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಪ್ರಯತ್ನಿಸಿ. ಈ ನೇಚರ್ ಅನ್ನೋದು ಫ್ರೀ ಕಾಸ್ಮಿಕ್ ಎನರ್ಜಿ ಚಾರ್ಜರ್ ರೀತಿಯದು. ಇನ್ನು ಟೆಕ್ನಿಕ್ ನಂಬರ್ 3, ಸನ್ ಗೇಜಿಂಗ್ ಅಂಡ್ ಮೂನ್ ಬಾತಿಂಗ್. ಸ್ನೇಹಿತರೆ, ನೀವು ಬೆಳಿಗ್ಗೆ 8 ಗಂಟೆ ಅಥವಾ 9 ಗಂಟೆಗೆ ಸೂರ್ಯನ ಮುಂದೆ ನಿಮ್ಮ ಮುಖವನ್ನ ಮಾಡಿ ನಿಂತ್ಕೋಬೇಕು. ನಿಮ್ಮ ಕಣ್ಣುಗಳನ್ನ ಕ್ಲೋಸ್ ಮಾಡಿ ಹಾಗೂ ಸೂರ್ಯನ ಕಿರಣಗಳು ನಿಮ್ಮ ಹಣೆಯ ಮಧ್ಯದಲ್ಲಿ ಬಂದು ಸೇರ್ಕೊಳ್ತಿರುವ ಹಾಗೆ ಊಹಿಸಿ. ಇದರಿಂದ ಕೂಡ ನಿಮ್ಮ ಕಾಸ್ಮಿಕ್ ಎನರ್ಜಿ ಅನ್ನೋದು ಹೈ ಪ್ರಮಾಣದಲ್ಲಿ ವರ್ಕ್ ಆಗುತ್ತೆ. ನಿಮ್ಮ ಥರ್ಡ್ ಐನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಿ. ಅದರಿಂದ ಕೂಡ ನಿಮಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಜಾಸ್ತಿ ಬರುತ್ತೆ. ಇನ್ನು ಮೂನ್ ಬಾತಿಂಗ್ ಏನಂದ್ರೆ, ಫುಲ್ ಮೂನ್ ಇರ್ಬೇಕಾದ್ರೆ ಅಂದ್ರೆ ಹುಣ್ಣಿಮೆ ಇರ್ಬೇಕಾದ್ರೆ ನೀವು ಚಂದ್ರನ ಕೆಳಗಡೆ ಅಂದ್ರೆ ನಿಮ್ಮ ಟೆರೆಸ್ ಮೇಲೆ ಇರಬಹುದು, ಮಹಡಿ ಮೇಲೆ ನೀವು ನಿಂತ್ಕೋಬೇಕು. ಡೀಪ್ ರಿಲ್ಯಾಕ್ಸೇಷನ್ ನ ತಗೊಳ್ಳಿ. ಒಂದು ಅರ್ಧ ಗಂಟೆಗಳ ಕಾಲ ಆ ಹುಣ್ಣಿಮೆ ಬೆಳಕಿನಲ್ಲಿ ನೀವು ನಿಂತ್ಕೊಳ್ಳಿ. ತುಂಬಾ ರಿಲ್ಯಾಕ್ಸೇಷನ್ ಒಂದು ಫೀಲ್ ಆಗ್ತೀರಾ. ಕಾಸ್ಮಿಕ್ ಎನರ್ಜಿ ಕೂಡ ತುಂಬಾ ಹೈ ಪ್ರಮಾಣದಲ್ಲಿ ಬರುತ್ತೆ. ಇದು ನಿಮ್ಮ ಎಮೋಷನ್ಸ್ ನ ಹಾಗೂ ಇಂಟ್ಯೂಷನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಈ ಸನ್ ಗೇಜಿಂಗ್ ಹಾಗೂ ಮೂನ್ ಬಾತಿಂಗ್ ಟೆಕ್ನಿಕ್ ಎಷ್ಟು ಪವರ್ಫುಲ್ ಅಂದ್ರೆ ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡಿ. ಸನ್ ಅಂದ್ರೆ ಯಂಗ್ ಅಂದ್ರೆ ಮ್ಯಾಸ್ಕ್ಯುಲೈನ್ ಎನರ್ಜಿ, ಮೂನ್ ಅಂದ್ರೆ ಇನ್ನು ಫೆಮಿನೈನ್ ಎನರ್ಜಿ. ಸೊ ಈ 2 ಎನರ್ಜಿಯನ್ನ ನಾವು ನಮ್ಮ ದೇಹದಲ್ಲಿ ತಗೊಂಡ್ರೆ ನಮ್ಮ ದೇಹದ ಸಪ್ತ ಚಕ್ರಗಳು ಕೂಡ ಬ್ಯಾಲೆನ್ಸ್ಡ್ ಆಗಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಕ್ನಿಕ್ ನಂಬರ್ 4, ಬ್ರೀತ್ ಕಾಸ್ಮಿಕ್ ಎನರ್ಜಿ. ಅಂದ್ರೆ ಇಲ್ಲಿ ಪ್ರಾಣಾಯಾಮ ಮಾಡೋದು ತುಂಬಾ ಉತ್ತಮ. ನಿಮ್ಮ ಉಸಿರಾಟವೇ ಕಾಸ್ಮಿಕ್ ಎನರ್ಜಿಗೆ ಒಂದು ಬ್ರಿಡ್ಜ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ.
ಇಲ್ಲಿ ನೀವು ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಟ್ರೈ ಮಾಡಬಹುದು. ಈ ನಾಡಿ ಶುದ್ಧಿ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ಅಂದ್ರೆ, ಮೊದಲು ರೈಟ್ ನಾಸ್ಟ್ರೈಲ್ ನ ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟ್ರೈಲ್ ಇಂದ ನಿಧಾನಕ್ಕೆ ಡೀಪ್ ಆಗಿ ಉಸಿರನ್ನ ತಗೊಂಡು, ನಂತರ ಲೆಫ್ಟ್ ನಾಸ್ಟ್ರೈಲ್ ನ ಕ್ಲೋಸ್ ಮಾಡಿ ರೈಟ್ ನಾಸ್ಟ್ರೈಲ್ ನ ರಿಲೀಸ್ ಮಾಡಿ ರೈಟ್ ನಾಸ್ಟ್ರೈಲ್ ಮುಖಾಂತರ ನಿಧಾನಕ್ಕೆ ನಿಮ್ಮ ಉಸಿರನ್ನ ಆಚೆ ಹಾಕಬೇಕು. ನೆಕ್ಸ್ಟ್ ಅದೇ ರೈಟ್ ನಾಸ್ಟ್ರೈಲ್ ಇಂದ ನಿಮ್ಮ ಉಸಿರನ್ನ ನಿಧಾನಕ್ಕೆ ಡೀಪ್ ಆಗಿ ತಗೊಳ್ತಾ ರೈಟ್ ನಾಸ್ಟ್ರೈಲ್ ನ ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟ್ರೈಲ್ ನ ರಿಲೀಸ್ ಮಾಡಿ ಲೆಫ್ಟ್ ನಾಸ್ಟ್ರೈಲ್ ಇಂದ ತೆಗೆದುಕೊಂಡಿರುವಂತಹ ಉಸಿರನ್ನ ನಿಧಾನಕ್ಕೆ ಆಚೆ ಹಾಕಬೇಕು. ಈ ರೀತಿ ಇಷ್ಟು ಮಾಡಿದ್ರೆ ಇದು 1 ಸೈಕಲ್ ಆಗುತ್ತೆ. ಈ ರೀತಿ ಪ್ರತಿನಿತ್ಯ ಒಂದು 12 ಸೈಕಲ್ ಮಾಡಿ. ನೀವು ಬ್ರೀತ್ ನ ಇನ್ಹೇಲ್ ಮಾಡ್ಕೊಳ್ತಿರ್ಬೇಕಾದ್ರೆ ಅದರ ಮುಖಾಂತರ ಪ್ರಪಂಚದಲ್ಲಿರುವಂತಹ ಕಾಸ್ಮಿಕ್ ಎನರ್ಜಿ ನಿಮ್ಮ ದೇಹದಲ್ಲಿ ಫ್ಲೋ ಆಗ್ತಿರುವ ಹಾಗೆ ಊಹೆ ಮಾಡ್ಕೊಳ್ಳಿ. ಎಕ್ಸೆಲ್ ಮಾಡ್ತಿರ್ಬೇಕಾದ್ರೆ ನೆಗೆಟಿವಿಟಿ, ಬ್ಲಾಕೇಜಸ್ ಅಂಡ್ ಸ್ಟ್ರೆಸ್ ರಿಲೀಸ್ ಮಾಡ್ತಿರುವ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಹೆಚ್ಚು ಪ್ರಮಾಣದ ಪ್ರಾಣಾಯಾಮವನ್ನ ಮಾಡ್ತಿರೋ ಅಷ್ಟು ಹೆಚ್ಚು ಪ್ರಮಾಣದ ಕಾಸ್ಮಿಕ್ ಎನರ್ಜಿ ನಿಮ್ಮ ದೇಹದಲ್ಲಿ ಫ್ಲೋ ಆಗುತ್ತೆ. ಇದನ್ನ ಸರಿಯಾದ ಪದ್ಧತಿಯಲ್ಲಿ ಕಲ್ತ್ಕೊಂಡು ಮಾಡಬಹುದು. ಟೆಕ್ನಿಕ್ ನಂಬರ್ 5, ಹೈ ವೈಬ್ರೇಷನ್ ಡಯಟ್. ಸ್ನೇಹಿತರೆ, ವಾಟ್ ಯು ಈಟ್ ಅಫೆಕ್ಟ್ಸ್ ಯುವರ್ ಎನರ್ಜಿ. ನೀವು ಏನು ಆಹಾರವನ್ನ ಸೇವಿಸ್ತಿರೋ ಅದು ನಿಮ್ಮ ಎನರ್ಜಿ ಮೇಲೆ ವರ್ಕ್ ಮಾಡುತ್ತೆ. ಆದ್ದರಿಂದ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಜಾಸ್ತಿ ಸಾತ್ವಿಕ ಫುಡ್ ನ ನೀವು ಸೇವಿಸಿ. ಲೈಕ್ ಫ್ರೆಶ್ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ನಾಟ್ಸ್ ಇರ್ಬೋದು. ಈ ರೀತಿ ಸಾತ್ವಿಕ ಆಹಾರವನ್ನ ಸೇವಿಸಿ. ಅವಾಯ್ಡ್ ಜಂಕ್ ಫುಡ್ ಅಂದ್ರೆ ಎಣ್ಣೆ ಪದಾರ್ಥವನ್ನ ಅವಾಯ್ಡ್ ಮಾಡಿ. ಅದೇ ರೀತಿ ನೀವು ಪ್ಯೂರ್ ವಾಟರ್ ನ ಒಂದು ದಿನದ ಸಮಯದಲ್ಲಿ ಜಾಸ್ತಿ ತೆಗೆದುಕೊಳ್ಳೋಕೆ ನೀವು ಟ್ರೈ ಮಾಡಿ. ನಮ್ಮ ದೇಹವನ್ನ ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀವಿಯೋ ನಮ್ಮ ಎನರ್ಜಿ ಚಾನಲ್ಸ್ ಕೂಡ ಅಷ್ಟೇ ಪವರ್ಫುಲ್ ಆಗಿ ಇರುತ್ತೆ. ಸದ್ಯಕ್ಕೆ ನೀವು 5 ಪವರ್ಫುಲ್ ಟೆಕ್ನಿಕ್ಸ್ ನ ನೀವು ತಿಳ್ಕೊಂಡ್ರಿ ಕಾಸ್ಮಿಕ್ ಎನರ್ಜಿಯನ್ನ ಗೇನ್ ಮಾಡೋದಕ್ಕೆ. ಆದ್ದರಿಂದ ನಿಮ್ಮ ಟ್ರೂ ಪೊಟೆನ್ಶಿಯಲ್ ನ ನೀವು ಅನ್ಲಾಕ್ ಮಾಡುವಂತಹ ಸಮಯ ಇವಾಗ ಬಂತು. ಪ್ರತಿನಿತ್ಯ ಮೆಡಿಟೇಷನ್ ಮಾಡಿ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡಿ. ಇದರಿಂದ ಪ್ರತಿನಿತ್ಯ ನೀವು ಕಾಸ್ಮಿಕ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೋತೀರಾ. ಸ್ನೇಹಿತರೆ, ಈ 5 ಟೆಕ್ನಿಕ್ಸ್ ನಲ್ಲಿ ನೀವು ಯಾವ ಒಂದು ಟೆಕ್ನಿಕ್ಸ್ ನ ನೀವು ಫಸ್ಟ್ ಟ್ರೈ ಮಾಡ್ತೀರಾ, ಅದನ್ನ ಅಳವಡಿಸ್ಕೊಂತೀರಾ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ. ಹಾಗೇನೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಈ ವಿಡಿಯೋ ಮುಖಾಂತರ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.